ಮಡಿಕೇರಿಯ ಸ್ಟೋನ್ ಹಿಲ್ನಲ್ಲಿರುವ ಕಸ ವಿಲೇವಾರಿ ಘಟಕವು ದಶಕಗಳಿಂದ ನಗರದ ಕಸವನ್ನು ಹೊತ್ತು ನಿಂತಿರುವ ದುಸ್ಥಿತಿ ಕಂಡು ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಕರ್ನಾಟಕದಲ್ಲೇ ಇಂತಹ ಕಳಪೆ ತ್ಯಾಜ್ಯ ನಿರ್ವಹಣೆ ಎಲ್ಲೂ ನೋಡಿಲ್ಲ, ಮಡಿಕೇರಿ ನಗರಸಭೆ ಸತ್ತಂತಾಗಿದೆ ಎಂದು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಸ ವಿಲೇವಾರಿ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸುವವರೆಗೂ ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸಬೇಕು, ಇಲ್ಲದಿದ್ದರೆ ಸರ್ಕಾರಕ್ಕೆ ನೇರವಾಗಿ ವರದಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡುತ್ತೇನೆ ಎಂದು ಕೆಎನ್ ಫಣೀಂದ್ರ ಎಚ್ಚರಿಕೆ ನೀಡಿದರು. ಅಲ್ಲ, ನೀವು ಹಂಗೆ ಹಾಕ್ತೀರಾ? ಇದು ಡ್ರೈ ವೇಸ್ಟ್ ಹಾಕಿದ್ರೆ ಇದಾಗಲ್ಲ. ಎಲ್ಲ ಕಡೆ ಮಾಡ್ತಾರಪ್ಪ, ಬೇರೆ ಕಡೆ ಎಲ್ಲ. ಅದಕ್ಕೆಲ್ಲನೂ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ಯಾರು ಸೈಂಟಿಸ್ಟ್ ಕರೆಸಿ ಅದನ್ನೆಲ್ಲ ತೋರಿಸಿ ಏನೇನು ಮಾಡಬೇಕು ಅಂತಂದೆಲ್ಲ ನೋಡಿ ಮಾಡಬೇಕು. ಅದೇ ನೀವು ಕೊಟ್ಟಿರೋದು ಬೇರೆ ಪ್ರಶ್ನೆ. ಈಗ ಇದನ್ನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು. ಗೊತ್ತಾಯ್ತೇನ್ರಿ? ರಿಪೋರ್ಟ್ ಕೊಡ್ಬೇಕು ನನಗೆ. ಇಲ್ಲ ಅಂತಂದರೆ ನಾನು ಎಲ್ಲರ ಮೇಲೆ ಬರ್ದಾಕ್ತೀನಿ. ಶಿಫ್ಟ್ ಮಾಡೋದೊಂದು ಬೇರೆ ಪ್ರಶ್ನೆ. ಶಿಫ್ಟ್ ಆಗೋ ತನಕ ನಾವು ನೋಡ್ಕೋಬೇಕಲ್ಲ ಜೋಪಾನವಾಗಿ. ಅದಕ್ಕೇನು ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಅಂತ ಎಸ್ಟಿಮೇಟ್ ಮಾಡಿ ಇದೆಲ್ಲ ಶಿಫ್ಟ್ ಮಾಡಬೇಕು. ಇದು ಡೇ ಆ್ಯಂಡ್ ನೈಟ್ ಇಟ್ಕೊಂಡು ಮಾಡಬೇಕಪ್ಪ ಇದೆಲ್ಲ. ಸರ್ವೆ ಅಲ್ರಿ, ಸುತ್ತಮುತ್ತಿಂದು ಎಲ್ಲ ಕಡೆನೂ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟ್ರು, ನಿಮ್ಮ ಮೆಡಿಕಲ್ ಡಾಕ್ಟ್ರು. ಈಗ ಲಿಚೆಟ್ ಟ್ಯಾಂಕೇ ಮಾಡಿಲ್ಲ ನೀವು. ಲಿಚೆಟ್ ಟ್ಯಾಂಕ್ ಮಾಡಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಬರ್ತಕ್ಕಂಥ ಕಸ ಕಡ್ಡಿದ್ದು ನೀರು ಇರುತ್ತಲ್ಲ, ಅದು ಕೊಳಚೆ ನೀರು, ಅದೆಲ್ಲ ಕೆಳಗೋಗುತ್ತೆ. ವೆರಿ ವೆರಿ ಡೇಂಜರಸ್ ಅದು. ವಾಟರ್ ಟೇಬಲ್ ಎಲ್ಲ ಹೋಗ್ಬಿಡುತ್ತೆ. ಹಾಂ, ಕೆರೆಗಳು, ಕಟ್ಟೆಗಳು, ಆಮೇಲೆ ಇಲ್ಲಿ ಬೋರ್ವೆಲ್ಲು. ಜನಗಳು ಯಾರು ಬೋರ್ವೆಲ್ಗಳು ಹಾಕಿದ್ದಾರೆ, ಬೋರ್ವೆಲ್ಗಳು ಅದರದ್ದೆಲ್ಲ ಸ್ಟಡಿ ಮಾಡಬೇಕು. ಮಾಡೋರು ನನ್ನ ಹತ್ರ ಒಂದೆರಡು ಸಲ ಬಂದು ಮಾಡಿದ್ದಾರೆ ಸರ್. ಹಾಂ, ಸೊ ನಾವೇನು ಮಾಡಿದ್ವಿ ಅವಾಗ ಇವ್ರಿಗೆಲ್ಲ ಇದು ಮಾಡಿ. ಹೀಗಿದೆ ನಮ್ಮ ಗಮನಕ್ಕೆ ಯಾಕೆ ಇದುವರೆಗೂ ತಂದಿಲ್ಲ? ಅಟ್ಲೀಸ್ಟ್ ಒಂದೇನು ಪೀರಿಯಾಡಿಕಲ್ ಆಗಾರು ನಾವು ರಿಪೋರ್ಟ್ ಕಾಲ್ಫರ್ ಮಾಡ್ತಾ ಇರ್ತೀವಿ. ಯಾವಾಗಾರು ಎದುರ್ಕೊಂಡು ಕಳಿಸ್ತಾರೆ, ಎಷ್ಟೆಷ್ಟು ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಅಂತಂದು ಪ್ರೋಗ್ರೆಸ್ ಆಗುತ್ತೆ. ಅಟ್ಲೀಸ್ಟ್ ಇವತ್ತು ಹೇಳ್ತೀನಿ ನೋಡಿ, ನೀವು ವಾರ್ ಫುಟಿಂಗಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಐ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಐ ವಿಲ್ ರೈಟ್ ಟು ದಿ ಗೌರ್ಮೆಂಟ್, ಶಿಕ್ಷೆ ಕೊಡಿ ಅಂತಲೇ ಡೈರೆಕ್ಟಾಗಿ ಬರೀತೀನಿ. ನೀವೆಲ್ಲರೂ ಕಾರಣಕರ್ತರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಲ್ಲ ಏನೂ ಸರ್ವೆನೇ ಮಾಡಿಲ್ಲ ನೀವು ಸರಿಯಾಗಿ. ಸರ್ವೆ ಅಂತಂದರೆ ಜಮೀನು ಸರ್ವೆ ಮಾಡೋದಲ್ಲ, ಸೈಂಟಿಫಿಕ್ ಸ್ಟಡಿ ಆಗಬೇಕು. ಇದು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲಿ ಏನೂ ಇಲ್ಲ. ಇದು ನೀವು ಬೇರೆ ಕಡೆ ನೋಡಿದ್ರೆ, ಡಿಸ್ಟ್ರಿಕ್ಟ್ಗಳಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸಂಸ್ಕರಣೆ ಮಾಡೋ ಜಾಗನಾದ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ. ಇದೇ ಸಂದರ್ಭ ಸಂತೆ ಮಾರುಕಟ್ಟೆಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಸ್ಥಳೀಯ ವ್ಯಾಪಾರಿಗಳ ಅಹವಾಲು ಆಲಿಸಿದರು. ಮಳೆ ಬಂದಾಗ ಮಡಿಕೇರಿ ಸಂತೆ ಮಾರುಕಟ್ಟೆಗೆ ನೀರು ನುಗ್ಗುತ್ತಿರುವ ಸಮಸ್ಯೆ, ಚರಂಡಿ ಸ್ವಚ್ಛತೆಯ ಕೊರತೆ ಹಾಗೂ ನಗರಸಭೆಯ ಕಾರ್ಯವೈಖರಿ ಮೇಲೂ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೂ ಭೇಟಿ ನೀಡಿ ಪರಿಶೀಲಿಸಿದರು. ವ್ಯಾಪಾರ ಆಗೋದು ಎಲ್ಲರ ವೆಹಿಕಲ್ ಇದೆ ಸರ್. ಈ ನಾನ್ ವೆಜಿಟೇರಿಯನ್ಗೆ ಎಲ್ಲ ಅಂಗಡಿ ಸಿಡಿಯೋದಿಲ್ಲ, ಅಷ್ಟು ಮಾಡಿಕೊಡ್ತಾರೆ. ಅದು ಮಾಡ್ತೀವಿ. ಮತ್ತೆ ಇದೇನು ಮಾಡಿದ್ದಾರೆ ಗೊತ್ತಾ ಸರ್? ಶುಕ್ರವಾರ ಅಂತಂದರೆ ಎಷ್ಟು ಇದು ತೊಂದರೆ ಆಗ್ತದೆ. ಈ ಕಡೆ ಬಂದರೆ ಸರ್ ವೆಹಿಕಲ್ ಹಿಂಗೆ ಕ್ರಾಸಾಗಿ ಏನಾದ್ರು ಮಾಡ್ಕೊಡ್ಲಿಕ್ಕೆ. ಇಲ್ಲೊಂದು ಗುಂಡಿ ತೆಗ್ದಿದ್ದಾರೆ. ಆ ಗುಂಡಿಯಿಂದ ಇವತ್ತು ಶುಕ್ರವಾರ ಹೆವಿ ಬಿಸ್ನೆಸ್ ಇರುತ್ತೆ, ಸಿಕ್ಕಾಪಟ್ಟೆ. ಇಲ್ಲ ಸರ್, ಅಲ್ಲಿ ಒಂದು ನಿಮಿಷ ಸರ್ ಬಂದು ನೋಡಿ, ಒಂದು ನಿಮಿಷ ಬನ್ನಿ ಸರ್. ಆಮೇಲೆ ಡ್ರೈವ್ ಮಾಡಿ ಗುಂಡಿಗಳು ಒಂದು ಇಲ್ಲಿ, ಒಂದು ನಿಮಿಷ ಆಚೆಗೊಂದು ಸರ್, ಒಂದು ಈ ಕಡೆ. ಇದು 4-5 ಗಂಟೆ ನಂತರ ಕಂಪ್ಲೀಟ್ ನೀರು ರಸ್ತೆಯಲ್ಲಿ ಇರುತ್ತೆ, ಫುಲ್ ಆಗುತ್ತೆ ಮಿಶ್ರಿತ ನೀರು. ಇದು 2-3 ಸಲ ನನ್ನ ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಸಾರ್ವಜನಿಕರು ಈ ರೀತಿ ಹೋಗಬೇಕಾದ ಪರಿಸ್ಥಿತಿ ಇದೆ. ಈ ರೀತಿ 5 ಗಂಟೆ ಫುಲ್ ಐತೆ ಸರ್. ಇದು ಫುಲ್ ನೀವು ಒಂದು ಬೇರೆ ಇನ್ನೊಂದು ಎಕ್ಸ್ಟ್ರಾ ಮೇಲ್ಗಡೆ ಏನು ನೀರು ನಿಂತ್ಕೊಳುತ್ತೆ, ಅದು ಹೋಗೋದಕ್ಕೆ ಒಂದು ಡ್ರೈನ್ ಮಾಡಿ ಮುಚ್ಚಿಬಿಟ್ಟು ಎಲ್ಲ ಮಾಡಿದ್ವಿ ಸರ್. ಆಮೇಲೆ ನಾವು ಹೊರಗಡೆಗೆ ಒಂದು ಹಾಕ್ಬಿಡಿ, ಜನಗಳು ಓಡಾಡೋದಕ್ಕೆ, ವೆಹಿಕಲ್ ಓಡಾಡೋದಕ್ಕೆ ಏನು ತೊಂದರೆ ಇಲ್ದಂಗೆ. ಮೇಲೆ ನೀರು ಬಂದಿದ್ದು ಆಚೆಗೆ ಹೋಗ್ಬೇಕು, ಕೆಳಗಡೆದು ಹೋಗ್ತಾ ಇರಬೇಕು. ಇದಂಗೆ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರನ್ನ. ಒಂದು ಒಬ್ರಿಗೋ ಇಬ್ಬರಿಗೋ ಮಾಡಿದ್ರೆ ಬೇರೆಯವರೆಲ್ಲ ಹಾಕೋದಿಲ್ಲ. ಅವಾಗ ಅದನ್ನು ನೋಡಬೇಕು, ಜನಗಳದ್ದು ಇದಕ್ಕೂ ಇದನ್ನು ನೋಡಬೇಕಲ್ಲ. ಹಾಗೆ ದಸರೇನು ಯಾವಾಗಲೂ ಹಿಂಗೆ ಕರೆಕ್ಟ್. ಇದು
ಇದು ಯಾವಾಗಲೂ ಹಿಂಗೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ, ಕರ್ನಾಟಕದ ಬಹುತೇಕ ಜಿಲ್ಲೆಗಳ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ನಾನು ಪರಿಶೀಲಿಸಿದ್ದೇನೆ. ಆದರೆ ಕೊಡಗಿನಷ್ಟು ಕಳಪೆ ವ್ಯವಸ್ಥೆ ಎಲ್ಲೂ ಕಂಡಿಲ್ಲ ಎಂದು ಕಿಡಿಕಾರಿದ್ರು. ಗುಡ್ಡದ ಮೇಲಿರೋದ್ರಿಂದ ಕಸದ ಕಲುಷಿತ ನೀರು ಮರ ಗಿಡಗಳಿಂದ ತಡೆಯಲ್ಪಡ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಸೊಳ್ಳೆ, ನೊಣ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ದೊಡ್ಡ ಅಪಾಯ ಎದುರಾಗಲಿದೆ ಎಂದು ಎಚ್ಚರಿಸಿದ್ರು. ಒಣ ಮತ್ತು ತೇವ ಕಸವನ್ನು ಪ್ರತ್ಯೇಕವಾಗಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಸಾವಯವ ಗೊಬ್ಬರ ತಯಾರಿಸಿ ರೈತರಿಗೆ ವಿತರಿಸಬೇಕು. ದಶಕಗಳಿಂದ ರಾಶಿಯಾಗಿರುವ ಒಣಕಸದ ಗುಡ್ಡವನ್ನು ಶೀಘ್ರ ತೆರವುಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಒಟ್ಟಾರೆ ಹೇಳೋದಾದ್ರೆ ಇಲ್ಲಿನ ಮುನ್ಸಿಪಾಲಿಟಿ ಸತ್ತಿದೆ. ಕಮಿಷನರ್ ಸೇರಿದಂತೆ ಯಾರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿಲ್ಲ. ಸಂಬಂಧಪಟ್ಟವರ ವಿರುದ್ಧ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತೇನೆ ಎಂದು ಉಪಲೋಕಾಯುಕ್ತರು ಎಚ್ಚರಿಕೆ ನೀಡಿದರು. ಈಗ ಬೆಳಿಗ್ಗೆ ನಾನು ನಿಮ್ಮ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಹೋಗಿದ್ದೆ. ಅಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸುತ್ತಿದ್ದೀನಿ. ಈಗ ಇಲ್ಲಿ ಇರೋಷ್ಟು ವರ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲೂ ಇಲ್ಲ. ಜನಗಳಿಗಿನ್ನ ಅದನ್ನು ಬಿಸಿ ತಾಕಿಲ್ಲ, ನಿಮಗೂ ಬಿಸಿ ತಾಕಿಲ್ಲ ಅಂತ ಅನಿಸ್ತದೆ. ಯಾಕೆ ಅಂತಂದರೆ ಅಲ್ಲಿ ಗುಡ್ಡದ ಮೇಲೆ ಇರೋದ್ರಿಂದ ಅಲ್ಲಿ ಏನೂ ಸಂಸ್ಕರಣೆ ಮಾಡದಿದ್ದರು, ಕಸ ಎಲ್ಲ ತಗೊಂಡೋಗಿ ಹಾಕಿದ್ರು, ಆ ನೀರು ಬರೋದು, ಆ ವಾತಾವರಣ ಏನಿದೆ ಅಂತಂದರೆ ಗಿಡ ಮರಗಳೆಲ್ಲ ಅದನ್ನು ಹೀರ್ಕೊಂಡು ಕೆಳಕ್ಕೆ ಬಿಡ್ತಾ ಇಲ್ಲ. ಗಿಡ ಮರಗಳೇ ಪಾಪ ಅವು ನೋವು ಅನುಭವಿಸ್ತಾ ಇವೆ ಹೊರತು ನಿಮಗೆ ನೋವಾಗ್ದಂಗೆ ಅವು ನೋಡ್ಕೊತಾ ಇವೆ. ಪ್ರಕೃತಿ ಹಂಗಿದೆ, ಮಡಿಕೇರಿ ಪ್ರಕೃತಿನೇ ಹಂಗಿದೆ ಹಾಗೆ. ಆದರೆ ಆ ಥರ ಬಿಡೋದು ತರವಲ್ಲ. ಸುತ್ತಮುತ್ತ ಎಲ್ಲ ಮನೆಗಳು, ಬೇಕಾದಷ್ಟು ಹೋಟೆಲ್ಗಳು, ಅವು ಎಲ್ಲ ನೋಡ್ತಾ ಬಂದೆ. ಕೆಳಗಡೆ ಬರ್ತಾ ಎಲ್ಲ ಮಾಡ್ಕೊಂಡಿದ್ದಾರೆ. ನಾಳೆ ಕ್ರಮೇಣ ಅದು ಸೊಳ್ಳೆಗಳು, ನೊಣಗಳು, ಇತರೆ ನಾಯಿಗಳು ಎಲ್ಲ ಹಾವಳಿ ಜಾಸ್ತಿ ಆಗ್ತದೆ. ಜನಗಳಿಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಅದು ಏನು ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ, ವೆಟ್ ಮ್ಯಾನೇಜ್ಮೆಂಟು ಪ್ರಾಪರಾಗಿ ಮಾಡಿ ಅದನ್ನು ಮೆನ್ಯೂರಾಗಿ ತಯಾರು ಮಾಡಿ ರೈತರುಗಳಿಗೆ ಹಂಚೋದಕ್ಕೆ, ಮತ್ತು ಅಲ್ಲಿ ಏನು ಡ್ರೈ ವೇಸ್ಟ್ ಇದೆ ಸಿಕ್ಕಾಪಟ್ಟೆ ಒಳ್ಳೆ ಗುಡ್ಡ ಬೆಳೆದಂಗೆ ಬೆಳೆದಿದೆ, ನೀವು ನೋಡಿರ್ಬೋದು. ಅದನ್ನು ಒಂದು ಸರಿ ಹೋಗಿ ನೋಡ್ಕೊಂಬನ್ನಿ. ಒಂದು ದೊಡ್ಡದು ಬೆಟ್ಟ ಇದೆ, ಅದೊಂದು ಬೆಟ್ಟ, ಆ ಬೆಟ್ಟ ಖಾಲಿ ಮಾಡಬೇಕೀಗ. ಅದಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರೇನೋ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಈಗ 10 ಕೋಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಅವರೇನು ಮಾಡಿದ್ದಿಲ್ಲ. ಭಾಳ ನೆಗ್ಲಿಜೆನ್ಸ್ ಇದೆ. ಟೋಟಲ್ ಡೆರಲಿಕ್ಷನ್ ಆಫ್ ಡ್ಯೂಟಿ, ನೆಗ್ಲಿಜೆನ್ಸ್ ಎದ್ದು ಕಾಣುತ್ತೆ ಆಫೀಸರ್ಸ್ದು. ಹೋಗೋಕ್ಕೆ ಜಾಗ ಇಲ್ಲ ಅಲ್ಲಿ, ಅಷ್ಟು ಕಸರಿಯಾಗಿ ಇಟ್ಕೊಂಡಿದ್ದಾರೆ. ಆ ಒಂದು ಸಂಸ್ಕರಣಾ ಕೇಂದ್ರ ಕೂಡ ಸರಿಯಾಗಿ ಇಟ್ಕೊಂಡಿಲ್ಲ, ಬೇರೆ ಕಡೆ ಹಾಳಾಗೋಗಲಿ ಅದು. ಆಮೇಲೆ ಲಿಚೆಟ್ಟಿಗೆ ಹೋಗೋದಕ್ಕೆ ದಾರಿನೇ ಮಾಡಿಲ್ಲ, ಕಾಲುವೆನೇ ಇಲ್ಲ ಅಲ್ಲಿ. ಅಷ್ಟು ಅಧ್ವಾನ, ಇಂಥ ಅಧ್ವಾನ ಎಲ್ಲೂ ನೋಡಿಲ್ಲ. ಅಷ್ಟು ಅಧ್ವಾನದ ಇದಿದೆ. ಅದಾದ ನಂತರ ಇಲ್ಲಿ ಮಾರ್ಕೆಟ್ ಪ್ಲೇಸಿಗೆ ಬಂದಾಗ ಅಲ್ಲಿ ಮಾರ್ಕೆಟ್ನಲ್ಲೂ ಪಾಪ ಭಾಳ ತೊಂದರೆ ಇದೆ ಅವ್ರಿಗೆ. ಮಳೆ ಬಂತು ಅಂತಂದರೆ ಮಳೆ ನೀರೆಲ್ಲ ಒಳಗೆ ಇರ್ತದೆ. ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು. ಯಾವುದೋ ಒಂದು ಪಾರ್ಕಿಂಗ್ ಲಾಟ್ನ ಅವರು ತರಕಾರಿ ಮಾರೋದಕ್ಕೆ ಕೊಡೋದಕ್ಕಿಂತ ಮುಂಚಿತವಾಗಿ ತರಕಾರಿ ಮಾರಾಟ ಮಾಡೋದಕ್ಕೆ ಹೇಗೆ ಅದನ್ನು ಪರಿವರ್ತನೆ ಮಾಡಬೇಕು ಅದನ್ನು ಮಾಡಿ ಕೊಡಬೇಕಾಗಿತ್ತು. ಈಗ ಮಾಡಿಲ್ಲ. ವಾರಕ್ಕೊಂದು ಸರಿ ಅವರು ಕೂತ್ಕೋತಾರಂತೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಬಿಟ್ಟು ಮಿಕ್ನಾದ ದಿವಸ ಕಾರ್ಯಕ್ರಮಗಳನ್ನು ಇವರೆಲ್ಲ ಹಮ್ಮಿಕೊಂಡು ಮಾಡ್ಬೋದು. ಡ್ರೈನ್ ಕಟ್ಕೊಂಡಿದೆ, ಡ್ರೈನ್ ಕ್ಲೀನ್ ಮಾಡಿಲ್ಲ. ಟೋಟಲಾಗಿ ಹೇಳಬೇಕು ಅಂತಂದರೆ ಮುನ್ಸಿಪಾಲ್ಟಿ ಸತ್ತಿದೆ. ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಮಿಷನರು ಯಾರೂ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಅವ್ರ ಮೇಲೆಲ್ಲ ಈಗ ಶೀಘ್ರವಾದ ಕ್ರಮ. ಈ ಸಂದರ್ಭ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ನಗರಸಭೆ ಪೌರಾಯುಕ್ತ ರಮೇಶ್, ಮಡಿಕೇರಿ ತಹಶೀಲ್ದಾರ್ ಶ್ರೀಧರ್, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು, ನಗರಸಭೆ ಇಂಜಿನಿಯರ್ ಸೇರಿದಂತೆ ಅಧಿಕಾರಿಗಳು ಇದ್ದರು. ಉಪಲೋಕಾಯುಕ್ತರ ಈ ತೀವ್ರ ಅಸಮಾಧಾನ ಮತ್ತು ಎಚ್ಚರಿಕೆಯ ಬಳಿಕವಾದರೂ ಮಡಿಕೇರಿ ನಗರಸಭೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಸುಧಾರಣೆ ತರಲಿದೆಯೇ ಅಥವಾ ಈ ನಿರ್ಲಕ್ಷ್ಯದ ವಿರುದ್ಧ ಅಧಿಕಾರಿಗಳ ಮೇಲೆ ಕ್ರಮ ಜರುಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.